मनरेगा योजनेचे नाव बदलण्याचा प्रस्ताव मांडून भाजप महात्मा गांधींच्या नावाचा गैरवापर करत आहे, हे अत्यंत निषेधार्ह आहे, अशी तीव्र प्रतिक्रिया वनमंत्री ईश्वर खांडरे यांनी व्यक्त केली। बुधवारी बेळगावमध्ये पत्रकारांशी बोलताना ते म्हणाले की यूपीए सरकारने ग्रामीण जनतेला 100 दिवसांचे रोजगार मिळावेत या उद्देशाने मनरेगा योजना राबवली। त्यासाठी केंद्राकडून राज्यांना 40% निधी दिला जातो, मात्र भाजप सरकार राज्यांना आर्थिकदृष्ट्या कमकुवत करण्याचा प्रयत्न करत आहे, अशी टीका त्यांनी केली। ಹೆಸರನ್ನೇ ಬದಲಾವಣೆ ಮಾಡಿಬಿಟ್ಟಿದ್ರೆ ಯಾಕೆ ಗಾಂಧಿ ಕಂಡ್ರೆ ಅವ್ರ ಭಯನ ಅಂತ ನೋಡ್ರಿ, ಭಾರತೀಯ ಜನತಾ ಪಕ್ಷಕ್ಕೆ ಗಾಂಧೀಜಿಯವರ ಹೆಸರು ಬಳಕೆ ಮಾಡಿಕೊಳ್ಳಿಕ್ಕೆ ಬರ್ತದೆ ಚುನಾವಣೆಯಲ್ಲಿ। ಅವರು ರಾಷ್ಟ್ರಪಿತ, ಎಲ್ಲವನ್ನೂ ತ್ಯಾಗ ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥವ್ರು ಈಗ ಅವ್ರ ಹೆಸರೇನು ಬದಲಾವಣೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ। ಮಸೂದೆ ಮಂಡನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ। ಅದರ ಜೊತೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಏನು ಇವತ್ತು ಮಹಾತ್ಮ ಗಾಂಧಿಯವರ ಕನಸಿತ್ತು, ಇವತ್ತು ಸಮಾಜದಲ್ಲಿರುವಂಥ ಕಡೆ ವ್ಯಕ್ತಿಗೂ ಆದ್ಯತೆ ಕೊಡಬೇಕು ಅಂತೇಳಿ ಹೀಗಾಗಿ UPA ಸರ್ಕಾರ 100 ದಿವಸ ಕೂಲಿ ಕೊಡಬೇಕು ಅಂತೇಳಿ ಹೇಳಿ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದಲೇ 90% ಹಣ ಬಿಡುಗಡೆ ಮಾಡುವಂಥದ್ದು ಕೇಂದ್ರೀಕೃತ ಮಾಡಿ ರಾಜ್ಯದ ಮೇಲೆ 40% ಹೊರೆ ಹಾಕಿ ರಾಜ್ಯದ ಸಂಪತ್ತೆಲ್ಲವನ್ನೂ ಕೇಂದ್ರೀಕರಿಸಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ರಾಜ್ಯಗಳಿಗೆ ದಿವಾಳಿ ಮಾಡುವಂಥ ಕೆಲಸ ಮತ್ತು ಮಹಾತ್ಮ ಗಾಂಧೀಜಿಯವರ ಇವತ್ತು ಹೆಸರನ್ನೇ ಇವತ್ತು ಅಳಿಸಿ ಹಾಕಬೇಕು ಅನ್ನುವಂಥದ್ದು ಹುನ್ನಾರ ಏನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ, ಅತ್ಯಂತ ಖಂಡನೀಯವಾಗಿದೆ। ದೇಶದ ಜನ ನೋಡ್ತಾ ಇದ್ದಾರೆ, ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ। ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ದೇಶದಾದ್ಯಂತ ಹೋರಾಟ ಮಾಡ್ತದೆ ಮತ್ತು ಇದನ್ನು ಸರಿಪಡಿಸಲಿಕ್ಕೆ, ನ್ಯಾಯ ಕೊಡಿಸಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡಿ ಶ್ರಮ ಮಾಡ್ತೀವಿ, ಸಂಘರ್ಷ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ। ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ನಡೆಸ್ತೀರಿ ಬೆಳಗಾವಿಯಲ್ಲಿ, ತೃಪ್ತಿ ತಂದಿದೆಯಾ ನಿಮಗೆ ಅಂತ? ನೋಡಿ, ಉತ್ತರ ಕರ್ನಾಟಕದ ಸಮಸ್ಯೆಗಳಿದ್ದಾವೆ, ಅನೇಕ ಸವಾಲುಗಳಿದ್ದಾವೆ ನಮ್ಮ ಎದುರುಗಡೆ। ಇವತ್ತು ನಾವು ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಕಬ್ಬಿನ ಬೆಲೆ ನಿಗದಿ ಮಾಡಿ ಕೊಟ್ಟಿದ್ದೇವೆ। 50 ರೂಪಾಯಿ ಸರ್ಕಾರದ ವತಿಯಿಂದ ಕಬ್ಬಿಗೆ ಇವತ್ತು ಹೆಚ್ಚುವರಿಯಾಗಿ ಹಣ ಸರ್ಕಾರದ ವತಿಯಿಂದ ಪಾವತಿ ಮಾಡ್ತಾ ಇದ್ದಾವೆ। ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಮಧ್ಯಪ್ರವೇಶ ಮಾಡಿ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ। ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅನೇಕ ಯೋಜನೆಗಳು ಹಾಕಿಕೊಂಡಿದ್ದಾವೆ। UKPಗೆ ಒಂದು ಕಾಯಕಲ್ಪ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಲಕ್ಷಾಂತರ ಎಕರೆ ಭೂಮಿಗೆ ನೀರು ಕೊಡಬೇಕು ಅನ್ನುವಂಥದ್ದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ। 10 ಯೋಜನೆಗಳು ನಡೀತಾ ಇದೆ। ಹಿಂದಿನ 4 ವರ್ಷದ BJP ಸರ್ಕಾರದಲ್ಲಿ ಏನು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಘೋರ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದ प्रयत्न ನಮ್ಮ ಸರ್ಕಾರ ಮಾಡ್ತಾ ಇದೆ। कल्याण कर्नाटक आणि उत्तर कर्नाटकाच्या सर्वांगीण विकासासाठी राज्य सरकार कटिबद्ध आहे, असेही त्यांनी स्पष्ट केले। विनोद कोलकार, KMM मराठी, बेळगाव।